ವೆಲ್ಕಮ್ ಬ್ಯಾಕ್ ಟು ಬಿಸಿ ರುಚಿ. ಇವತ್ತು ಕ್ರಿಸ್ಪಿ ಖಾಜಾ ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಈ ಸ್ವೀಟ್ನ ಒಂದ್ಸರಿ ಆದರೂ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ಈ ಸ್ವೀಟು ಒಂದ್ಸರಿ ಆದರೂ ಯಾರಾದರೂ ತಿಂದಿದ್ರೆ ಕಮೆಂಟ್ ಮಾಡಿ. ತುಂಬಾ ರುಚಿಯಾಗಿ ಬರುತ್ತೆ, ಆಮೇಲೆ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕೊಳ್ಳಿ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, 2 ಕಪ್ ಅಷ್ಟು. ಅದಕ್ಕೆ 2-3 ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ, ಬಿಳಿ ಎಳ್ಳು ಹಾಕ್ಕೊಳ್ಳಿ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪನೂ ಜಾಸ್ತಿನೂ ಹಾಕ್ಕೋಬೋದು. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂದರೆ ಮನೆಯಲ್ಲೇ ಮಾಡೋದಲ್ಲ ಸ್ವೀಟು, ಸೊ ಅದಕ್ಕೋಸ್ಕರ ನಾವು ತುಪ್ಪನ ಬಳಸ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದು ಸ್ವೀಟು ತುಪ್ಪದಲ್ಲಿ ಮಾಡಿದರೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ ಎಣ್ಣೆ ಹಾಕ್ಕೋಬೇಡಿ, ಎಣ್ಣೆ ಹಾಕ್ಕೊಂಡ್ರೆ ಅದು ಅಷ್ಟೊಂದು ರುಚಿಯಾಗಿ ಬರಲ್ಲ, ಟೇಸ್ಟು ಅಷ್ಟು ಬರಲ್ಲ. ಈ ತುಪ್ಪ ಹಾಕ್ಕೊಂಡ್ರೆ ಮನೆಯಲ್ಲಿ ನಾವೇ ಆರೋಗ್ಯಕರವಾಗಿ ತಿನ್ನಬೇಕಲ್ಲ, ಸೊ ಅದಕ್ಕೋಸ್ಕರ ತುಪ್ಪನೇ ಬಳಸ್ಕೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ತೀರಾ ಜಾಸ್ತಿ ನೀರು ಹಾಕ್ಕೊಂಡು ನಾದ್ಕೋಬೇಡಿ, ಅಂದರೆ ತುಂಬ ಮೆತ್ತಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಒಂಥರ ಚಪಾತಿ ಮಾಡ್ತೀವಲ್ಲ ನಾವು, ಸೊ ಆ ಥರ. ನಾನಿಲ್ಲಿ ಗೋಧಿ ಹಿಟ್ಟು, ನಾವು ನಾರ್ಮಲ್ ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಮನೇಲಿ ಇರೋದು ಚಪಾತಿ ಹಿಟ್ಟು, ಸೊ ಅದನ್ನೇನೆ ಬಳಸ್ಕೊಂಡು ನಾನು ಇಲ್ಲಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟನ್ನು ಬಳಸ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಬಳಸಿದ್ದೀನಿ. ಆಮೇಲೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಚಿ ಸ್ವಲ್ಪ ಹಾಫ್ ಆನ್ ಅವರ್ ಆದರೂ ಬಿಡಿ, ಅದೇ ಚೆನ್ನಾಗಿ ಬರುತ್ತೆ. ಅಂದರೆ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಸ್ವಲ್ಪ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅದು. ಲಟ್ಟಿಸೋಕು ಅಂದರೆ ತೆಳ್ಳಗೆ ಲಟ್ಟಿಸ್ಬೇಕಾಗತ್ತೆ ನಾವು, ಸೊ ಅದಕ್ಕೋಸ್ಕರ ಅರ್ಧ ತಾಸು ನೆನೆಸಿಟ್ರೆ ಆಗೋಗುತ್ತೆ. ಇಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ 2 ಸ್ಪೂನಷ್ಟು. ಆಮೇಲೆ ಅದಕ್ಕೆ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಕಲಸಿ ಇಟ್ಕೊಳ್ಳಿ. ಅದನ್ನು ನೋಡಿ, ಇಷ್ಟು ತುಪ್ಪ ಹಾಕಿದ್ದೀನಿ. ಮತ್ತೆ ಬೇಕಾದರೆ ತುಪ್ಪ ಹಾಕ್ಕೊಂಡು ಅದು ಲಿಕ್ವಿಡ್ ಥರ ಬರಬೇಕು, ಒಂಥರ ಕ್ರೀಮಿ ಟೆಕ್ಸ್ಚರು ಥರಲ್ಲ, ಆ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕದು. ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಅದು ಲೇಯರಿಗೆ ಹಚ್ಚೋಕ್ಕೆ ಬೇಕಾಗುತ್ತೆ. ಇದು ಅಂದರೆ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಇದನ್ನು ಖಾಜಾನ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಾವು ಚಿಕ್ಕವರಿದ್ದಾಗೂ ಇದು ಸ್ವೀಟ್ ಸಿಗ್ತಿತ್ತು, ನಾವು ಆವಾಗೂ ತಿಂತಾ ಇದ್ವಿ ಇದನ್ನು. ಸೊ ಒಂದ್ಸರಿ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ, ಆಮೇಲೆ ಒಳ್ಳೆ ಎಣ್ಣೆಯಿಂದ ಒಳ್ಳೆ ತುಪ್ಪದಿಂದ ಮಾಡ್ಕೊಂಡು ನಾವು ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡಿಕೊಂಡು ತಿನ್ಕೋಬೋದು. ಇಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಇಲ್ಲಿ ಜಾಸ್ತಿ ಬೇಕಂದರೆ ನೀವು ಹಾಕೋಬೋದು, ಜಾಸ್ತಿ ಶುಗರು ತಿನ್ನೋರು. ಇದು ಪಾಕ ಒಂದೆಳೆ ಪಾಕ ಟೈಪು ಬರಬೇಕು. ಜಾಮೂನಿಗೆ ಮಾಡ್ತಾ ಇರ್ತಾರಲ್ಲ, ಸೊ ಆ ಥರ ಒಂದೆಳೆ ಪಾಕ ಬರಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು. ಇಲ್ಲ ಸಕ್ಕರೆ ಕರಗೋವರೆಗೂ ಹೈ ಫ್ಲೇಮಲ್ಲೇ ಇಟ್ಕೊಂಡು, ಸಕ್ಕರೆ ಕರಗಿದ ನಂತರ ಲೋ ಫ್ಲೇಮಲ್ಲಿ ಇಟ್ಕೋಬೋದು ಅದನ್ನು. ಇಲ್ಲಿ ನಾನು ಕೇಸರಿ ಬಳಸ್ತಾ ಇದ್ದೀನಿ. ಅದೊಂಥರ ಫ್ಲೇವರು ಆಮೇಲೆ ಕಲರು ಅಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ, ಸೊ ಅದಕ್ಕೋಸ್ಕರ ಕೇಸರಿನ ಹಾಕೋತಾ ಇದ್ದೀನಿ. ಅದು ಒಂಥರ ಕೇಸರಿ ತಿಂದರೆ ಅದು ಫ್ಲೇವರು, ಆಮೇಲೆ ಬಾಯಲ್ಲಿ ತಿಂದಾಗೂ ಅದೊಂಥರ ಚೆನ್ನಾಗಿ ಬರುತ್ತೆ, ಸೊ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ಇಲ್ಲಿ. ನೀವು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಸ್ಟಿಕ್ಕಿ ಥರ ಒಂದೆಳೆ ಪಾಕ ಬಂದಿದೆ ಈಗ. ನೋಡಿ, ಸಾಕಾಗುತ್ತೆ ಎಷ್ಟು. ಇಲ್ಲಿ ಹಿಟ್ಟನ್ನು 1 ಗಂಟೆ ಹಾಫ್ ಆನ್ ಅವರು ನೆನೆದಿದೆ ಹಿಟ್ಟು. ಜಾಸ್ತಿ ನೆನೆದ್ರೂ ಪರವಾಗಿಲ್ಲ.
ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆದಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆನೆದಿದೆ ಹಿಟ್ಟು. ಒಂದು ಲಟ್ಟಿಸೋ ಮನೆ ತಗೊಳ್ಳಿ, ಇಲ್ಲ ನೀವು ಕಲ್ ಮೇಲೂ ಲಟ್ಟಿಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟು. ಹಬ್ಬ ಹರಿದಿನದಲ್ಲಿ, ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ಗೆ, ಆಮೇಲೆ ಎಲ್ಲಾದರೂ ಟ್ರಿಪ್ ಹೊಂಟ್ರೆ ಈ ಥರ ಸ್ವೀಟ್ನ ಮಾಡ್ಕೋಬೋದು. ಭಾಳ ಅಂದರೆ 1 ಅವರ್ ಅಷ್ಟೇ ಟೈಮ್ ತೊಗೊಳತ್ತೆ. ಇದು ತುಂಬ ಟೈಮ್ ಏನೂ ತೊಗೊಳಲ್ಲ, ಕ್ವಿಕ್ಕಾಗಿನ ಮಾಡ್ಕೋಬೋದು ಈ ಸ್ವೀಟ್ನ. ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡೋಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇರುತ್ತೆ. ಆಮೇಲೆ ನಾ ಇಲ್ಲಿ ಯಾವುದೇ ಕಲರ್ ಬಳಸ್ತಾ ಇಲ್ಲ, ನಾರ್ಮಲ್ ಕಲರೇ ಅದು ಬರುತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕದಾದ ಉಳ್ಳೆನ ಹರಿದಿಟ್ಕೊಳ್ಳಿ. ಅಂದರೆ ಕೈಲೇ ಹರ್ಕೋಬೇಡಿ, ಅಂದರೆ ಅದು ಒಂಥರ ಸ್ಟಿಕ್ಕಿ ಟೈಪ್ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಚಾಕು ಸಹಾಯದಿಂದ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಸಾಫ್ಟಾಗಿಯೇ ಇರಲಿ, ಸಾಫ್ಟಾಗಿಯೇ ಹ್ಯಾಂಡಲ್ ಮಾಡಬೇಕಾಗತ್ತೆ ಅದನ್ನು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇಲ್ಲಿ ನಾನು 2 ಬ್ಯಾಚನ್ನ ಮಾಡ್ತಾ ಇದ್ದೀನಿ. ಅಂದರೆ ಲೇಯರ್ ಬರಬೇಕಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಎಷ್ಟಾಗುತ್ತೋ ಅಷ್ಟು ತೆಳ್ಳಗನೆ ಲಟ್ಟಿಸ್ಕೊಳ್ಳಿ. ಅದನ್ನು ರೌಂಡ್ ಶೇಪಲ್ಲೇ ತೆಳ್ಳಗೆ ಲಟ್ಟಿಸ್ಕೋಬೇಕು. ನೋಡಿ ಇಷ್ಟು ತೆಳ್ಳಗೆ ಆಗಿದೆ. ಇದನ್ನು ಎಲ್ಲನೂ ಲಟ್ಟಿಸಿ ಇಟ್ಕೊಳ್ಳಿ. ನೀವು ಮಿನಿಮಮ್ ಅಂತಂದರೂ ನಾವು 6 ಇಲ್ಲ 8 ಲೇಯರ್ನು ಹಾಕೋಬೋದು. ಅಂದರೆ ನಿಮಗೆ ಎಷ್ಟು ಕಪ್ಪು ಹಿಟ್ಟು ಹಾಕಿರ್ತೀರೋ ಅಷ್ಟು ಅದರ ಅರ್ಧ ಭಾಗದಷ್ಟು ಮಾಡ್ಕೊಳ್ಳಿ. ಇಲ್ಲ 4 ಇಲ್ಲ 4 ಭಾಗದ ಆ ಥರನೂ ಮಾಡಿಕೊಂಡು ನೆಕ್ಸ್ಟು ಹಿಟ್ಟನ್ನು ಉಳ್ಳೆ ಹರಿದು ಈ ಥರ ಲಟ್ಟಿಸಿ ಇಟ್ಕೋಬೇಕು. ಇಲ್ಲಿ ನಂದು 10 ಉಳ್ಳೆ ಆಗಿದೆ. ಸೊ ಅದಕ್ಕೋಸ್ಕರ ನಾನು 2 ಬ್ಯಾಚ್ ಮಾಡ್ತಾಯಿದ್ದೀನಿ. ಅಂದರೆ 5 ಲೇಯರ್ಸ್ನ ಹಾಕ್ಕೊಂಡಿದ್ದೀನಿ. 5ಕ್ಕಿಂತ ಕಡಿಮೆ ಹಾಕೋಬೇಡಿ, ಅಂದರೆ ಅಷ್ಟು ಲೇಯರ್ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಹಿಟ್ಟು ನೋಡಿ, ಅದಕ್ಕೆ ಮತ್ತೆ ತುಪ್ಪ ಹಾಕ್ಕೊಂಡು ನಾನು ಒಂಥರ ಕ್ರೀಮಿ ಸ್ಟ್ರಕ್ಚರ್ ಆಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಈಗ ಒಂದೊಂದೇ ಚಪಾತಿ ಇರುತ್ತಲ್ಲ, ಒಂದೊಂದೇ ಲಟ್ಟಿಸಿದ್ದು ಅದ್ರ ಮೇಲೆ ಕ್ರೀಮಿ ಸ್ಟ್ರಕ್ಚರ್ನ ಕ್ರೀಮ್ ಅದನ್ನ ಒಂದೊಂದಾಗಿ ಹಚ್ಕೊತ ಬನ್ನಿ. ಆಮೇಲೆ ಮೇಲ್ಗಡೆ ಅದನ್ನು ಲೇಯರ್ ಥರ ಮೇಲ್ಗಡೆ ಇಟ್ಕೊತ ಹೋಗಿ. ಇಲ್ಲ 8 ಅಲ್ಲಿವರೆಗೂ ಲೇಯರ್ವರೆಗೂ ಮಾಡ್ಕೋಬೋದು ನೀವು. ಅಂದರೆ ತುಂಬ ದಪ್ಪಗಾದರೆ ಮತ್ತೆ ಕಟ್ ಮಾಡೋಕ್ಕೆ ಅಷ್ಟೊಂದು ಸರಿ ಹೋಗೋಲ್ಲ. ಮಿನಿಮಮ್ ಅಂತಂದರೂ 5 ಸಾಕಾಗುತ್ತೆ. 5ಕ್ಕಿಂತ ಕಡಿಮೆನೂ ಆಗಬಾರ್ದು, ಅಂದರೆ ಅಷ್ಟೊಂದು ಲೇಯರು ಬರಲ್ಲ ಅದು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಳಿ ಅದನ್ನು. ಇನ್ನು ಸ್ವಲ್ಪ ಅಂದರೆ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ. ಆಮೇಲೆ ಅದಕ್ಕೆ ಸ್ವಲ್ಪ ದೊಡ್ಡದೂ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಅಂದರೆ ಮನೆಯಲ್ಲಿರೋ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಕೋಬೋದು. ನಾವು ಯಾವುದೇ ಸಾಮಾನು ಇಲ್ಲ, ಆಮೇಲೆ ಹೊರಗಡೆನೇ ತೊಗೊಂಬಂದು ಮಾಡ್ಕೋಬೇಕು ಅಂತ ಬೇಜಾರು ಆ ಥರನೂ ಏನಿಲ್ಲ. ಗೋಧಿ ಹಿಟ್ಟಂಕರು ಮನೆಯಲ್ಲಿ ಇದ್ದೇ ಇರುತ್ತೆ. ಆಮೇಲೆ ತುಪ್ಪ, ಸಕ್ಕರೆ, ಹಿಟ್ಟು ಇದೊಂದೇ ಆದರೆ ಸಾಕು. ಸ್ವಲ್ಪ ಟೈಮು ಬೇಕಾಗುತ್ತೆ. 1/2 ಅವರ್ ಇಲ್ಲ 1 ಅವರಲ್ಲಿ ಆರಾಮಸೆ ಮಾಡ್ಕೋಬೋದು ಇದನ್ನು. ಸ್ವಲ್ಪನೇ ನೀರು ಹಚ್ಕೊಂಡು ಎಂಡಿಗೆ ಇರುತ್ತಲ್ಲ, ಸೊ ಅಲ್ಲಿ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಅಂದರೆ ಪ್ರೆಸ್ ಮಾಡೋಕ್ಕೆ, ಇಲ್ಲಾಂದರೆ ಅಂಟ್ಕೊಳ್ಳಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ಳಿ.
ಈಗ ನೋಡಿ ಈ ಥರ ರೋಲ್ ಥರ ತಿರುಗಿಸ್ಕೊಳ್ಳಿ ಅದನ್ನು. ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ಳಿ. ನಿಧಾನಕ್ಕೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಬಿಸಿ ಬಿಸಿ ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಆರಿದ ನಂತರ ನಾವು 1 ವಾರ 15 ದಿವಸ ಇಟ್ಕೊಂಡು ತಿನ್ಕೋಬೋದು, ಏನು ಹಾಳಾಗಲ್ಲ ಇದು. ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಈ ಥರ ಚಿಕ್ಕ ಚಿಕ್ಕದಾಗೆ ರೋಲ್ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ರೌಂಡ್ ಶೇಪಲ್ಲೂ ಕಟ್ ಮಾಡ್ಕೋಬೋದು, ಸ್ಕ್ವೇರು ಇಲ್ಲ ಯಾವ ಥರ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ ನಾನು ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಪ್ರೆಸ್ ಮಾಡಿ, ಹಿಂದ್ಗಡೆ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ಒಂಥರ ಶಂಕದ ಆಕಾರವಾಗಿ ಮಾಡ್ಕೊತಾ ಇದ್ದೀನಿ. ಶೇಪ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇಲ್ಲ ನೀವು ರೌಂಡ್ ಶೇಪಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಸ್ವಲ್ಪ ಅಷ್ಟೇ ಪ್ರೆಸ್ ಮಾಡಿಕೊಂಡು ಬಿಟ್ಟರೆ ಆಗುತ್ತೆ. ಈ ಥರ ಶೇಪ್ ಮಾಡೋಕ್ಕೆ ಬರಲ್ಲ ಹಿಂಗೆ ಅಂತಂದರೆ, ಅದೇ ಇದೇ ಶೇಪು ಕೊಡಬೇಕು ಅಂತ ಏನಿರಲ್ಲ. ನಾನು ಈ ಥರ ಶೇಪ್ ಕೊಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಬ್ಯಾಚ್ ಆಯಿತು. ನಾನು ನೆಕ್ಸ್ಟ್ ಒಂದು ಬ್ಯಾಚಿಗೆ ಮತ್ತೆ ಅದನ್ನು ಎಲೆನ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈ ಥರನೇ ಲಟ್ಟಿಸ್ಕೊಂಡು ಮಾಡ್ಕೋಬೋದು. ಇದನ್ನ ಆಮೇಲೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕಾಗುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಬೇಯಿಸ್ತೀನಿ ಅಂತಂದರೆ ಅದು ಸೀದು ಹೋಗಿಬಿಟ್ರೆ ಆಮೇಲೆ ಚೆನ್ನಾಗಿ ಬೇಯಲ್ಲ, ಆಮೇಲೆ ಕ್ರಿಸ್ಪಿಯಾಗಿ ಬರಲ್ಲ ಅದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ಕಾದಿರಬೇಕು, ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಅಂದರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದು. ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಅಂದರೆ ಲೇಯರ್ ಅದು ಬಿಚ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಅದು ಲೇಯರು ಬಿಚ್ಕೊಳ್ಳಲ್ಲ, ಆಮೇಲೆ ಕ್ರಿಸ್ಪಿನೂ ಆಗಿ ಬರಲ್ಲ. ಇಲ್ಲಾಂದರೆ ಸಾಫ್ಟಾಗಿ ಮೆತ್ತಗೆ ಬಂದುಬಿಡುತ್ತೆ. ಆಮೇಲೆ ಅದು ತುಂಬ ದಿವಸ ಇಡೋಕ್ಕೆ ಅಷ್ಟು ಬರಲ್ಲ. ಈಗ 4 days 5 days ಅಷ್ಟೇ ಹಿಂಗೆ ಬಂದುಬಿಡುತ್ತೆ ಅದು. ಈಗ ಸ್ವಲ್ಪ ಮಳೆಗಾಲ ಈ ಥರ ಏನಾದರೂ ಇದ್ದರೆ ಅದು ತುಂಬ ಬೇಗ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸ್ವಲ್ಪ ತುಂಬ ದಿವಸನೂ ಇಟ್ಕೋಬೋದು. ಸೊ ಅದಕ್ಕೋಸ್ಕರ ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅದನ್ನು ಹೊಳ್ಸಕ್ಕಿ ಅಂದರೆ 2 ಸೈಡು ಚೆನ್ನಾಗಿ ಬೇಯುತ್ತೆ. ಈಗ ನಾವು ಬೇಗ ಆಗಬೇಕು ಅಂತ ಹೇಳಿ ನಾವು ಬೇಗ ಲೋ ಫ್ಲೇಮಲ್ಲಿ ಬೇಡ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅಂತ ಚೆನ್ನಾಗಿ ಬರಲ್ಲ, ಅದು ಕ್ರಿಸ್ಪಿನೆಸ್ ಬರಲ್ಲ, ಅಂದರೆ ಒಳಗಡೆ ತುಂಬಾ ಸಾಫ್ಟಾಗಿ ಬಂದ್ಬಿಡತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ಲೇಯರ್ ಕಾಣ್ತಾ ಇದೆ ನೋಡಿ, ಅದು ಎಣ್ಣೆಲಿ ಹಾಕಿದ ನಂತರ. ಸೊ ನಾನು ಇಲ್ಲಿ ಕಡೆ ಪಾಕನೂ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಹಾಗಿದ ನಂತರ ಅದು ಕಲರೇ ಚೆನ್ನಾಗಿ ಬರುತ್ತೆ. ಈ ಕಲರು ಬೇಕಾದರೆ ನೀವು ಹಾಕೋಬೋದು, ಅದು ಅಷ್ಟು ಅವಶ್ಯಕತೆ ಇಲ್ಲ ಅಂತ. ಈಗ ಮನೆಯಲ್ಲೇ ಮಾಡ್ಕೊಡೋದಲ್ಲ, ನಮಗೆ ನಾವು ಮಾಡ್ಕೊಂಡು ತಿನ್ನೋದು. ಸೊ ಅದಕ್ಕೋಸ್ಕರ ಅದಕ್ಕೆ ಯಾಕೆ ನಾವು ಕಲರು ಆಮೇಲೆ ಶಾಪಲ್ಲಿ ಸಿಗೋ ಥರನ ಆ ಥರ ಮಾಡಬೇಕು ಅಂತ ಏನಿಲ್ಲ. ಈಗ ನಮಗೆ ನಾವು ಮನೆಯಲ್ಲೇ ತಿಂದು ನಾವೇ ಆರೋಗ್ಯವಾಗಿ ಇರಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೇವೆ. ಮತ್ತು ಅದನ್ನು ನಿಧಾನಕ್ಕೆ ತೆಗೆದು ನೆಕ್ಸ್ಟು ಪಾಕಕ್ಕೆ ಇರುತ್ತಲ್ಲ, ಸೊ ಬಿಸಿದಿದ್ದಾಗನೇ ಈಗ ಜಾಮೂನ್ ಯಾವ ಥರ ಮಾಡ್ತೀವಿ ನೋಡಿ, ನಾವು ಜಾಮೂನ್ ಕರೆದ ನಂತರ ಸ್ವಲ್ಪ ಬಿಸಿ ಇರುತ್ತೆ, ಸ್ವಲ್ಪ ಆರಿರುತ್ತೆ. ತುಂಬ ಬಿಸಿ ಅಲ್ಲ, ತುಂಬಾ ಆರಿ ಇರೋದು ಆ ಥರ ಅಲ್ಲ, ಅಂದರೆ ಅದು ಅಬ್ಸರ್ವ್ ಮಾಡ್ಕೋಬೇಕಲ್ಲ ಪಾಕ. ಸೊ ಅದಕ್ಕೋಸ್ಕರ ಈಗ ಬೇಗ ಆರಿದ ನಂತರ ನಾವು ಹಾಕಿದರೆ ಅದು ಹೀರ್ಕೊಳ್ಳಲ್ಲ, ಅಂದರೆ ಲೇಯರ್ ಬಂದಿರತ್ತಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಬಿಸಿದಿದ್ದಾಗನೇ ಕ್ರಿಸ್ಪಿಯಾಗಿ ಆಮೇಲೆ ಪಾಕದಲ್ಲಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಅದು. ಈ ಥರ ಸ್ಪೂನಿನ ಸಹಾಯದಿಂದ ನಾವು ಮಾಡ್ಕೋಬೋದು.
ತುಂಬಾ ರುಚಿಯಾಗಿರುತ್ತೆ. ಯಾರೆಲ್ಲ ಈ ಸ್ವೀಟು ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಒಂದು ಪ್ಲೇಟಿಗೆ ಹಾಕೊಂಡ್ರೆ ಆಯಿತು. ನಾವು ಯಾವ ಥರ ಡೆಕೋರೇಷನ್ ಮಾಡಬೇಕಾದ್ರೂ ಮಾಡ್ಕೋಬೋದು. ನೋಡಿ ಎಂಡಿಗೆ ನೋಡಿ ಪಾಕನೂ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷ ಆದಮೇಲೆ ಡೈರೆಕ್ಟಾಗಿ ತಿನ್ಬೋದು. ನೋಡಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ರಕ್ಷಾಬಂಧನಕ್ಕೆ ಹಬ್ಬ ಹರಿದಿನ ಯಾವಾಗ ಬೇಕಾದ್ರೂ ಈ ಸ್ವೀಟ್ನ ಮಾಡಿಕೊಂಡು ತಿನ್ಬೋದು ನಾವು. ಇದೇ ಹಬ್ಬಕ್ಕೆ ಮಾಡಬೇಕು ಆ ಥರ ಅಂತ ಏನೂ ಇಲ್ಲ. ಸ್ವೀಟ್ ತಿನ್ನಬೇಕು ಅಂತ ಅನಿಸಿದರೆ ನಾವು ಈ ಥರ ಮಾಡಿಕೊಂಡು ತಿನ್ಬೋದು. ತುಂಬಾ ಕ್ವಿಕ್ಕಾಗಿ ಈಸಿಯಾಗಿ ಮಾಡಿಕೊಂಡು ಹೆಲ್ದಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಮೇಲ್ಗಡೆ ನಾನು ಸ್ವಲ್ಪ ಪಿಸ್ತಾನ ಕಟ್ ಮಾಡಿಕೊಂಡು ಉದುರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಉದುರಿಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ಜ್ಯೂಸಿಯಾಗಿ ಒಂಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದೊಂದೇ ಮಾಡಿ ಇಡ್ತಾ ಇದ್ದೀನಿ. ಅದು ಒಂದೇ ತಿಂದು ಖಾಲಿ ಮಾಡ್ತಾಯಿದ್ರು. ಆ ಥರ ಟೇಸ್ಟಾಗಿ ಬಂದಿತ್ತು. ತಾಳಿ ಒಂದು ಕ್ಲಿಪ್ ತೊಗೋತೀನಿ, ಇಲ್ಲ ಒಂದು ಫೋಟೋ ತೊಗೋತೀನಿ ಅಂತ ಹೇಳಿ ನಿಲ್ಲಿಸಿದ್ದೆ ನಾನು. ಇಲ್ಲಾಂದರೆ ಸ್ವೀಟ್ ಖಾಲಿನೇ ಆಗಿಬಿಡ್ತು ಒಂದು ದಿವಸದಲ್ಲಿ ನಮಗೆ. ಸೊ ಆ ಥರ ಬಂದಿತ್ತು ಸ್ವೀಟು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಂಥ ಒಳ್ಳೆ ರೆಸಿಪಿಗಳನ್ನು ಕಲಿಯಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು.